ಸಾಮಾಜಿಕ ಸಮಾನತೆ. ನಾನು ಎರಡನೇದಕ್ಕೆ ಬರ್ತೇನೆ, ಆರ್ಥಿಕ ಸಮಾನತೆ. ಇವತ್ತಿಗೂ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ. ನಾವೆಲ್ಲ ಯಾವ ಭ್ರಮೆಯಲ್ಲಿದ್ದೀವಂದ್ರೆ, ಕಳೆದ 10 ವರ್ಷದಲ್ಲಿ ಉಳ್ಳವರು ಮತ್ತು ಬಡವರ ನಡುವೆ ಹೆಚ್ಚಿದ ಅಂತರದ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ. ನಾವು ಎಕನಾಮಿಕ್ ಟೈಮ್ಸ್ ಓದೋದಿಲ್ಲ, ಒಳ್ಳೆ ಆರ್ಥಿಕ ವಿಶ್ಲೇಷಣೆಗಳು ಕೂಡ ಓದೋದಿಲ್ಲ. ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗೋರಿದ್ರು ಓದಿರ್ತಾರೆ ಬಹುಶಃ. ಆದ್ರೆ ನೋಡ್ರಿ, ಮನುವಾದಿಗಳು ಕೇವಲ 4-5 ಜನ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದ ತಕ್ಷಣನೇ ಭಾರತ ಶ್ರೀಮಂತ ಆಯಿತು ಅಂತ ಬಿಂಬಿಸೋಕೆ ಹೊರಟಿದ್ದಾರೆ. ಸನ್ಮಾನ್ಯರಾದ ಗೋಳ್ವಾಲ್ಕರ್ ಅವರು ತಮ್ಮ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಬರೀತಾರೆ, ಇಡೀ ಭಾರತದ ಆರ್ಥಿಕತೆ ಕೇವಲ 5-6 ಜನಗಳ ಕೈಯಲ್ಲಿರಬೇಕು, ಅವರು ನಮ್ಮ ನಿಯಂತ್ರಣದಲ್ಲಿರಬೇಕು. ಇದು ಬಂಚ್ ಆಫ್ ಥಾಟ್ಸ್, ಚಿಂತನ ಗಂಗಾ ಕನ್ನಡದಲ್ಲಿ. ಆ ಮಹನೀಯರ ಏನು ಅಭಿಲಾಷೆ ಇದೆಯಲ್ಲ ಬಂಚ್ ಆಫ್ ಥಾಟ್ಸ್ ಅಲ್ಲಿ, ಅದು ಕಳೆದ 10 ವರ್ಷಗಳಲ್ಲಿ ಭಾರತದ ಎಕಾನಮಿಕ್ ಪಾಲಿಸಿಯಾಗಿ ರೂಪಾಂತರಗೊಂಡುದು. ಅವರ ಪ್ರತಿನಿಧಿ, ಬಂಚ್ ಆಫ್ ಥಾಟ್ಸ್ನ ಮಹನೀಯರ ಪ್ರತಿನಿಧಿಯೇ ಸರ್ಕಾರದ ಮುಂಚೂಣಿ ನಾಯಕನಾಗಿ ಇಡೀ ಭಾರತದ ಆರ್ಥಿಕತೆ ಕೇವಲ ಒಬ್ಬಿಬ್ಬರ ಕೈಗೆ ದೂಡಿದ್ದಾಯಿತು. ಬಡವರು ಮತ್ತು ಶ್ರೀಮಂತರ ನಡುವೆ ಬಹಳ ದೊಡ್ಡ ಅಂತರ ಹೆಚ್ಚಿದೆ. ಇದು ಅವತ್ತೂ ಇತ್ತು. ಈ ಆರ್ಥಿಕ ಅಸಮಾನತೆ ಹೊಡೆದು ಹಾಕಬೇಕಲ್ಲ. ನಾವೆಲ್ಲ ಹುಡುಗಿ ಸರ್ ಅದಾರ, ಕಾಮ್ರೇಡ್, ಕಮ್ಯುನಿಸ್ಟ್ ಚಳವಳಿಯಿಂದ ಬಂದವರು, ಬಹಳ ದೊಡ್ಡ ವಿದ್ವಾಂಸರು. 200-300 ವರ್ಷಗಳ ಹಿಂದೆ ಮಾರ್ಕ್ಸ್ ಹೇಳೋದೇನು ಅಂದ್ರೆ, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು, ಸಂಪತ್ತು ಒಬ್ಬರ ಕಡೆ ಕೇಂದ್ರೀಕೃತ ಆಗಬಾರದು. ಆ ಪಾಲಿಸಿಯನ್ನು ಬಸವಣ್ಣನವರ 12ನೇ ಶತಮಾನದಲ್ಲಿ 2 ಎಕಾನಮಿಕ್ ಪಾಲಿಸಿ ಮತ್ತು ಆರ್ಥಿಕ ಸೂತ್ರಗಳ ಮೂಲಕ ಕಲ್ಯಾಣದಲ್ಲಿ ಅನುಷ್ಠಾನಗೊಳಿಸ್ತಾರೆ. ಯಾವುವು? ಕಾಯಕ ಮತ್ತು ದಾಸೋಹ. ನಾವು ಇವತ್ತು ಬಹಳಷ್ಟು ಭ್ರಮೆಗಳಿರ್ತೀವಿ. ಪೇ ಬ್ಯಾಕ್ ಟು ಸೊಸೈಟಿ ಅಂತಂದ್ರೆ ಪಾಶ್ಚಿಮಾತ್ಯರಿಂದ ಬಂದದ್ದು. ಇಲ್ಲ, ಪೇ ಬ್ಯಾಕ್ ಟು ಸೊಸೈಟಿ ದಾಸೋಹದ ರೂಪದಲ್ಲಿ ಕಲ್ಯಾಣದೊಳಗೆ ಹುಟ್ಟುತ್ತದೆ. ಇನ್ನು ಕಾಯಕ ಅಂದ್ರೆ ಏನ್ರಿ? ಕಾಯ ಅಂದ್ರೆ ದೇಹ, ದೇಹವನ್ನ ದಣಿಸಿ ಕೆಲಸ ಮಾಡೋದು. ಅವ್ರು ಹೇಳ್ತಾರೆ ಎಲ್ಲರೂ ದುಡಿಬೇಕು. ನಮ್ಮಲ್ಲಿರೋದೇ 2 ವರ್ಗಗಳು, ಒಂದು ಉತ್ಪಾದಕ ವರ್ಗ, ಇನ್ನೊಂದು ಅನುತ್ಪಾದಕ ವರ್ಗ ಅಥವಾ ಅನುಭೋಗಿಸುವ ವರ್ಗ. ಬೆವರು ಸುರಿಸಿದ್ದವರಿಗೆ ಗೊತ್ತಿರೋದಿಲ್ಲ. ಅವರು ಎಡಗೈ ಊರಿ ಬಲಗೈಲೆ ಊಟ ಮಾಡಾಗ ಮಾತ್ರ ಬೆವರು ಸುರಿಸ್ತಾರೆ, ನೋಡಿರ್ತೀವಿ ನಾವು. ಅದಕ್ಕೆ ಎಲ್ಲರೂ ದುಡಿಬೇಕಂದಾಗ ತ್ರಾಸ ಯಾರಿಗಾಯ್ತ್ರಿ? ಅನುಭವಿಸುವ ವರ್ಗಕ್ಕೆ ತ್ರಾಸ ಆಯ್ತು. ದುಡಿದ ಮೇಲೆ ಬರ್ತದಲ್ರಿ ಸಂಪತ್ತು ನಿಮಗೆ, ಅದನ್ನ ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಂಡು ಉಳಿದಿದ್ದು ಪೇ ಬ್ಯಾಕ್ ಟು ಸೊಸೈಟಿ, ಅದೇ ದಾಸೋಹ. ಹಂಗಾದಾಗ ಸಂಪತ್ತಿನ ಅಕ್ರಮ ಸಂಗ್ರಹ ಒಂದು ಕಡೆ ಆಗೋದಿಲ್ಲ. ಒಬ್ಬ ಅರ್ಥಮಂತ್ರಿಯಾಗಿ, ಭಂಡಾರದ ಮುಖ್ಯಸ್ಥನಾಗಿ, ಒಂದು ಚಳವಳಿಯ ನಾಯಕನಾಗಿ ಬಸವಣ್ಣ ಈ 2 ಸೂತ್ರಗಳನ್ನ ಸಮಾಜದಲ್ಲಿಟ್ಟು ಅನುಷ್ಠಾನಗೊಳಿಸ್ತಾರ. ಹಾಗಾಗಿಯೇ ಕಲ್ಯಾಣ ಆರ್ಥಿಕವಾಗಿ ಬಹಳಷ್ಟು ಸಮೃದ್ಧಿಯನ್ನು ಆ ಕಾಲದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗಿತ್ತು. ದುಡಿಯುವ ವರ್ಗಕ್ಕೆ ಖುಷಿ ಆಯಿತು, ದುಡಿಲಾರ ವರ್ಗಕ್ಕೆ ದುಃಖ ಆಯಿತು. ಕಲ್ಯಾಣದ ಕ್ರಾಂತಿ ರಕ್ತ ಕ್ರಾಂತಿ ಒಳಗೆ ಕೊನೆಗೊಂಡು ಬಸವಣ್ಣ ಹೇಳಿ ಸುಮ್ಮನೆ ಕೂಡ್ಲಿಲ್ರಿ, ಸ್ವತಃ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಅನ್ನದೊಳಗಂದಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಎಂದು ಇಟ್ಟಿನಾದರೆ ನಿಮ್ಮ ಪ್ರಮಥರ. ಒಂದು ಸಲ ಕಳ್ಳ ಬರ್ತಾನೆ ಬಸವಣ್ಣನವರ ಮನೆಗೆ. ಅವರ ಹೆಂಡತಿಯ ಬೆಂಡೋಲೆ ಮೇಲೆ ಕೈ ಹಾಕ್ತಾರ. ಆಗ ಅವರು ಹೇಳ್ತಾರೆ, ಒಡನಿದ್ದ ಸತಿ ಎಂದು ನಂಬಿರುತ್ತಲಿಂದ ಬಿಚ್ಚಿ ಕೊಡೆ ಬೆಂಡೋಲೆಯ ಕಿತ್ತಿ ಎನ್ನಯ್ಯನ ಕೈ ನೊಂದವ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದನೆಂದರೆ ಆತ ಕೂಡಲ ಸಂಗಯ್ಯನಲ್ಲದೆ ಬೇರಾರು. ಈ ವಚನವನ್ನು ನಾವು 2 ರೀತಿಯಿಂದ ಅರ್ಥೈಸಬೇಕಾಗ್ತದೆ. ಒಂದು, ಜಗತ್ತಿಗೆ ಎಲ್ಲರೂ ದುಡಿಬೇಕು, ಉಳಿದದ್ದನ್ನು ಸಮಾಜಕ್ಕೆ ಕೊಡಬೇಕಂತ ಹೇಳುವ ನೇತಾರನ ಮನೆಯೊಳಗನ ಅಕ್ರಮವಾದ ಆಸ್ತಿ ಸಂಗ್ರಹದ, ಅದಕ್ಕೆ ಕಳ್ಳ ಬಂದಾನ. ಇದು ಆತ್ಮವಿಮರ್ಶೆಯ ಮಾತು. ನನ್ನಲ್ಲಿ ಹೆಚ್ಚಿಗಿಲ್ಲ ಅಂದ್ರೆ ಕಳ್ಳ ಯಾಕೆ ಬರ್ತಾನೆ? ಹೆಚ್ಚಿಗೇನೋ ಅದ, ಕಳ್ಳ ಅದಕ್ಕೆ ಬಂದಾನ. ಎರಡನೇದೇನ್ರಿ? ಕಳ್ಳ ಅನ್ನುವಂಗಿಲ್ಲ. ಜಗತ್ತಿನ ಎಲ್ಲ ಪ್ರವಾದಿಗಳ ಗುಣ ತಾವು ಅವಲೋಕಿಸಿದ್ರೆ ಗೊತ್ತಾಗ್ತದೆ. ಜಗತ್ತಿನ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ. ಬುದ್ಧಗೊಬ್ಬ ರಾಕ್ಷಸ ಕಾಡ್ತಿರ್ತಾನೆ ನಾವು ಕತೆ ನೀವು ಓದಿರಿ. ನಮ್ಮ ಭಾರತದ ಫ್ಯಾಂಟಸಿ ಕಥೆಗಳು ಓದ್ರಿ ನೀವು. ಯಾರೋ ಒಬ್ಬ ಹೆಣ್ಮಗಳು ಒಂದಿಬ್ಬರು ದೇವರ ಅವತಾರಿ ಪುರುಷರಿಗೆ ನಾ ಪ್ರೀತಿಸ್ತೀನಿ ಅಂತ ಬಂದ್ರೆ ಆಕೆಗೆ ಅಂಗಚ್ಛೇದ ಮಾಡಿದ್ರು ಅನ್ನೋ ಕಥೆಗಳು ಓದಿದಿರಿ ನೀವು.
ಅದು ಕ್ಷತ್ರಿಯ ಧರ್ಮದ ಪರಿಪಾಲನೆ ಹೊರತು ದೇವರ ಅವತಾರಿಗಳ ಗುಣ ಅಲ್ಲ. ಅದರ ಬುದ್ಧ ಏನು ಮಾಡ್ತಾನ? ಆ ರಾಕ್ಷಸನಲ್ಲಿರುವ ರಾಕ್ಷಸತ್ವವನ್ನ ತೆಗೆದು ಹಾಕುವ ಕೆಲಸ ಪ್ರವಾದಿಗಳು ಸಾಮಾನ್ಯವಾಗಿ ಮಾಡ್ತಾರೆ. ಅದಕ್ಕೆ ರಾವಣನಲ್ಲಿರುವ ರಕ್ಕಸತನವನ್ನು ಕೊಲ್ಲುವುದು ಶರಣ ಧರ್ಮ, ರಾವಣನನ್ನೇ ಕೊಲ್ಲುವುದು ರಕ್ಕಸ ಧರ್ಮ. ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ದೇವರದಾನಿವ ಅವನ ಕೈ ನೋಯ್ತವ, ನನ್ನ ಮನ್ಯಾಗ ಅಕ್ರಮ ಸಂಪತ್ತದ, ಬಿಚ್ಚಿಕೊಡು ಬೆಂಡೋಲಿನ ಕಿತ್ತಿ ಅಂತ ಬಸವಣ್ಣವರು ಹೇಳೋದು ಆ ಹಿನ್ನೆಲೆಯೊಳಗೆ. ಹೀಗೆ ಆರ್ಥಿಕ ಸಮಾನತೆಗಾಗಿ ಕಾಯಕ ಮತ್ತು ದಾಸೋಹದ ಸೂತ್ರಗಳು ಬಸವಣ್ಣವರು ತರ್ತಾರೆ. ದಾಸೋಹ ದಾನಕ್ಕೆ ಪರ್ಯಾಯವಾಗಿ ತಂದ ಪರಿಕಲ್ಪನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಶರಣರು ಹೇಳ್ತಾರ, ಮನುಷ್ಯಗೆ ದಾನ ಮಾಡುವಂಗಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ದಾನ ಮಾಡುವ ಹಕ್ಕೇ ಇಲ್ಲ. ಆ ಕುರಿತು ಆದ್ಯ ವಚನಕಾರರು ಹೇಳ್ತಾರ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ. ನಮ್ಮದೇನೂ ಇಲ್ಲ ಇಲ್ಲಿ, ನಾವ್ಯಾರು ದಾನ ಮಾಡೋರು? ಆದರೂ ಕೂಡ 12ನೇ ಶತಮಾನದಲ್ಲಿ ದಾನ ಪದ್ಧತಿ ರಾಕ್ಷಸ ರೂಪ ತಾಳಿ ಸಮಾಜವನ್ನು ಶೋಷಿಸುತ್ತಿತ್ತು. 16 ಬಗೆಯ ದಾನಗಳು ವೈದಿಕ ಧರ್ಮಶಾಸ್ತ್ರದಲ್ಲಿ ಪ್ರತಿಪಾದಿಸಲ್ಪಡುತ್ತವೆ. ಅವಕ್ಕೆ ಅವರು ಬಹಳ ಆಕರ್ಷಕವಾದ ಹೆಸರು ನೀಡುತ್ತಾರೆ. ಏನಂತ? ಷೋಡಶ ದಾನಗಳು. 16 ಬಗೆಯ ದಾನಗಳು. ನಿಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನೀವು 10 ರೂಪಾಯಿ ಪಂಚಾಂಗ ಇಟ್ಟುಕೊಂಡು ಕೂತು ಮನುಷ್ಯನ ಹತ್ರ ಹೋಗ್ತೀರಿ. ಏನ್ ಕೇಳ್ತೀರ ಅವನಿಗೆ? ಮಗು ಹುಟ್ಟಿದ್ರೆ ಮುಖ ನೋಡ್ಬೇಕೋ ಬೇಡೋ? ಟೈಮ್ ಸ್ವಲ್ಪ ನೋಡಿ ಹೇಳ್ರಿ, ತೋಟಕ ಘಟಕ ಏನದಾವ? ಆ ಹುಟ್ಟಿಗೆ ಕಾರಣರಾದವರು ನೀವು. ಅದನ್ನು 9 ತಿಂಗಳ ಪಾಲಿಸಿ ಹೊರಗೆ ತಂದಕ್ಕೆ ತಾಯಿಗೆ ಮುಖ ನೋಡ್ಬೇಕು ನೋಡಬಾರದು ಅನ್ನೋದ್ರ ಬಗ್ಗೆ ಕಟ್ಟಡಗಳು ಪಂಚಾಂಗದೊಳಗೆ ಹಾಕ್ಲಿಲ್ರಿ. ಯಾಕಂದ್ರೆ ಆಕಿ ನೋಡ್ತಾಳ, ಆಕಿನ ಹಡಿತಾಳ ನೋಡ್ತಾಳ. ಯಾರು ಕೇಳಕ್ ಬರಂಗಿಲ್ಲ ಪಂಚಾಂಗ ನಮಗ. ಅಪ್ಪು ನೋಡಬೇಡ ಅಂದ್ರೆ ಸಾಕು ಅಂತ ಅವರು ಬಹಳ ಪ್ಲಾನ್ ಮಾಡಿನೇ ಅದನ್ನು ಪಂಚಾಂಗದೊಳಗೆ ಸೇರಿಸಿರ್ತಾರೆ. ಹೌದ್ರಿ, ತೋಟಕ ಅದ, ನೋಡಬಾರ್ದು ನೀವು ಮುಖ. ಮತ್ತೇನ್ ಮಾಡ್ಬೇಕ್ರಿ? ಪರಿಹಾರ ಅದಾವ್ರಿ ನಮ್ಮಲ್ಲಿ, ಎಲ್ಲ ಪರಿಹಾರ ಅದಾವ. ನಿಮ್ಮ ಜಾತಕ ನಿಮ್ಮ ಹುಟ್ಟಿನ ಸಮಯದ ಮೇಲೆ ನಿರ್ಧಾರ ಆಗ್ತದಂತ ಹೇಳುವ ಅವರೇ ದುಡ್ಡು ಕೊಟ್ಟರೆ ಜಾತಕ ಚೇಂಜ್ ಮಾಡಿ ಕೊಡ್ತಾರಂದ್ರೆ ಎಲ್ಲದಕ್ಕೂ ಪರಿಹಾರ ಅದಾನೆ ಅಂದಂಗ. ಆಕಳ ದಾನ ಮಾಡಬೇಕ್ರಿ. ನಮ್ಮಲ್ಲಿ ಆಕಳ ಇಲ್ರಿ, ಅರೆ ಮತ್ತದ ಅದಕ್ಕೆ ಪರಿಹಾರ. ಎಷ್ಟು ಶ್ರೀಮಂತರಿದ್ರಿ, ಎಷ್ಟು ಎಕರೆ ಜಮೀನು ಅದ, ಏನ್ ನೌಕರಿ ಅದ, ಇಂತಿಂತದ ಅಂದ್ರ ಬಂಗಾರ ಇಲ್ಲ ಬೆಳ್ಳಿ ಇದ್ರೆ ಆಕಳ ದಾನ ಮಾಡಬಹುದಲ್ಲ? ಮಾಡಬಹುದು. ಬುದ್ಧಿಯರ ಯಾರಿಗೆ ಮಾಡ್ಬೇಕ್ರಿ ದಾನ? ಬಡವ್ರಿಗೆ ಯಾರಿಗಾರ ಮಾಡ್ಬೇಕನ್ರಿ? ಇಲ್ಲ, ನಮಗೆ ಮಾಡಬಹುದು. ಧನ, ಧಾನ್ಯ, ಕನಕ, ವಸ್ತ್ರ, ಛತ್ರ, ಚಾಮರ, ಶಯನ, ಘೃತ ಅಂದ್ರೆ ಏನ್ರಿ? ತುಪ್ಪ. ಬಹಳ ಪ್ರಿಯರವರು ತುಪ್ಪಕ್ಕೆ. ಮುಂದೆ ಎಲ್ಲಿಗೆ ಬರ್ತತಿ? ಭೂದಾನ, ಕನ್ಯಾದಾನದವರೆಗೆ ಒಟ್ಟು 16 ದಾನಗಳು, ಷೋಡಶ ದಾನ. ಒಂದು ದಿನ ಒಬ್ಬ ಪುರೋಹಿತ ಒಂದು 10,000 ಜನಸಂಖ್ಯೆ ಹಳ್ಳಿಯೊಳಗೆ 16 ಮನೆಗೆ ಹೋದ್ರೆ ಒಂದು ಗಾದಿ ಬರ್ತತಿ, ಒಂದು ಛತ್ರ ಬರ್ತತಿ, ಒಂದು ಚಾಮರ ಬರ್ತತಿ, 16 ಬಗೆಯ ಸಾಮಾನು ಸಿಗ್ತಾವ. 1 ವರ್ಷ ಮಗ ಅವ ದುಡಿಲಾರದೆ ಒಣಗೋವ. ಇಂಥ ದಾನ ಪದ್ಧತಿಯ ವಿರುದ್ಧ ದಾಸೋಹ ಪದ್ಧತಿಯನ್ನು ಶರಣರು ಅದನ್ನು ಹೊಡೆದು ಹಾಕೋ ಸಲುವಾಗಿ ತಂದಂತ ಪರ್ಯಾಯ ವ್ಯವಸ್ಥೆ ಮತ್ತು ಎಕಾನಾಮಿಕ್ ಪಾಲಿಸಿ, ಆರ್ಥಿಕ ಸಮಾನತೆಗೆ ಕಾಯಕ ಮತ್ತು ದಾಸೋಹದ ಸೂತ್ರಗಳು ಕೊಟ್ಟು ಸಮಾಜದಲ್ಲಿರುವ ಆರ್ಥಿಕ ಅಸಮಾನತೆಯನ್ನು ಹೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಸಂವಿಧಾನದ ಆಶಯ ಕೂಡ ಇವತ್ತು ಅದೇ ಆಗಿದೆ. ಅದರ ಅದೇ ಸಂವಿಧಾನವನ್ನು ಬಳಸಿಕೊಂಡು ಅಮೀರರಾಗ್ತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ. ಅದರಲ್ಲಿ ನಮ್ಮದು ಸಾಕಷ್ಟು ತಪ್ಪಿದೆ. ಇವ ನಮ್ಮ ಜಾತಿಯವರೇ, ಇವನಿಗೆ ಆರಿಸಬೇಕು. ಅವ ಯಾವಾಗ ಎಲೆಕ್ಷನ್ ಬರ್ತದ ನಮ್ಮ ಜಾತಿ ನಮ್ಮ ಜನ ಇಷ್ಟದಾರಂತ ನಿಮ್ಮನ್ನೆಲ್ಲರ ತಲೆ ತೋರಿಸ್ತಾನ. ಆರಿಸಿ ಹೋದ ಮೇಲೆ 5-4 ಚಮಚಗಳು ಮತ್ತು ಅವನ ಕುಟುಂಬ ಅಷ್ಟೇ ನೆನಪಿರ್ತತಿ. ಒಂದು ಟರ್ಮ್ ಒಳಗ ನೀವು ಒಂದು 100 ವರ್ಷ ಬದುಕುವಷ್ಟು ಆಸ್ತಿ ಮಾಡ್ಕೊಂಡು ಕಡೆಗೆ ಆಗ್ತಾನೆ. ಅಷ್ಟಾದಾಗೂ ಕೂಡ ನೀವು ಅವ ನಮ್ಮವನೇನ ಅಭಿಮಾನ ಇರ್ತತಿ ನಿಮಗೆ. ಅವ ಇವು ನನ್ನ ಬಕರಾಗಳದಾವ ಅಂತ ಅವ ಹೇಳ್ತಿರ್ತಾನ.
ಇದರಲ್ಲಿ ನಮ್ಮ ತಪ್ಪು ಬಹಳ ದೊಡ್ಡದು. ಆರ್ಥಿಕ ಅಸಮಾನತೆ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.